ರೇಷಿಯೋ ಸ್ಪ್ರೆಡ್ ಬಂದುಬಿಟ್ಟು ಆಪ್ಷನ್ ಟ್ರೇಡಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟ್ರಾಟಜಿ. ಓಕೆ, ರೇಷಿಯೋ ಸ್ಪ್ರೆಡ್ನ ಹೇಗೆ ಕ್ರಿಯೇಟ್ ಮಾಡೋದು, ಯಾವಾಗ ಕ್ರಿಯೇಟ್ ಮಾಡೋದು, ಯಾವ ರೇಷಿಯೋದಲ್ಲಿ ಕ್ರಿಯೇಟ್ ಮಾಡೋದು, 1:2 ಯಾವಾಗ ಮಾಡಬೇಕು, 1:3 ಯಾವಾಗ ಮಾಡಬೇಕು, 1:4 ಯಾವಾಗ ಮಾಡಬೇಕು. ಆಮೇಲೆ ಸೆಲೆಕ್ಷನ್ ಆಫ್ ದ ಸ್ಟ್ರೈಕ್ ಇದೆಯಲ್ಲ, ಯಾವ ಸ್ಟ್ರೈಕಲ್ಲಿ ನಾವು ಬೈ ಲೆಗ್ನ ಸೆಲೆಕ್ಟ್ ಮಾಡಬೇಕು, ಯಾವ ಸ್ಟ್ರೈಕಲ್ಲಿ ನಾವು ಸೆಲ್ ಲೆಗ್ನ ಸೆಲೆಕ್ಟ್ ಮಾಡಬೇಕು, ಹಾಗೆ ಬೈ ಮತ್ತು ಸೆಲ್ ಮಧ್ಯೆ ಎಷ್ಟು ಗ್ಯಾಪ್ ಇರಬೇಕು, ಎಕ್ಸ್ಪೈರಿ ಡೇನಲ್ಲಿ ಯಾವ ಥರ ರೇಷಿಯೋ ಸ್ಪ್ರೆಡ್ ಕ್ರಿಯೇಟ್ ಮಾಡಬೇಕು, ನಾನ್ ಎಕ್ಸ್ಪೈರಿ ಡೇನಲ್ಲಿ ಯಾವ ಥರ ರೇಷಿಯೋ ಸ್ಪ್ರೆಡ್ ಕ್ರಿಯೇಟ್ ಮಾಡಬೇಕು, ಲಾಂಗ್ ಡೇಟೆಡ್ ಆಪ್ಷನ್ಸ್ ಅಂದರೆ ಒಂದು ತಿಂಗಳಿಗಿಂತ ಜಾಸ್ತಿ ದೂರದಲ್ಲಿರೋದನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ಯಾವ ಥರ ರೇಷಿಯೋ ಸ್ಪ್ರೆಡ್ ಕ್ರಿಯೇಟ್ ಮಾಡಬೇಕು, ಹಾಗೆ ಡೆಬಿಟ್ ರೇಷಿಯೋ ಮತ್ತು ಕ್ರೆಡಿಟ್ ರೇಷಿಯೋಗಿರೋ ವ್ಯತ್ಯಾಸ, ನಮಗೆ ರೇಷಿಯೋ ಸ್ಪ್ರೆಡಲ್ಲಿ ಯಾವಾಗ ಪ್ರಾಫಿಟ್ ಬುಕ್ ಮಾಡಬೇಕು ಮತ್ತು ಯಾವಾಗ ಲಾಸ್ ಬುಕ್ ಮಾಡಬೇಕು, ಈ ಎಲ್ಲ ಪಾಯಿಂಟ್ಗಳು ನಿಮಗೆ ಗೊತ್ತಿದ್ದರೆ ನೀವು ಈ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೀವು ತುಂಬ ಒಳ್ಳೆ ಟ್ರೇಡರ್ ಆಗಿರ್ತೀರ. ಓಕೆ, ಈಗ ನಾವು ಕಾಲ್ ರೇಷಿಯೋನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ರಿಯಲ್ ಟೈಮ್ ಎಕ್ಸಾಂಪಲ್ಗಳನ್ನ ನೋಡೋಣ. ಹಲೋ ಗೈಸ್, ನಾನು ಪ್ರವೀಣ್, ವೆಲ್ಕಮ್ ಟು ಮೈ ಚಾನಲ್. ಮೊದಲನೇದಾಗಿ ನಾವು ರೇಷಿಯೋ ಸ್ಪ್ರೆಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಈ ಉದಾಹರಣೆನ ನಾನು ನಿಫ್ಟಿ ತೊಗೊಂಡಿದ್ದೀನಿ. ನಿಫ್ಟಿ ಈಗ ಅಪ್ರಾಕ್ಸಿಮೇಟ್ಲಿ 19,410 ಹತ್ರ ನಡೀತಾ ಇದೆ. ಓಕೆ, ನಾನೀಗ ಸೆಲೆಕ್ಟ್ ಮಾಡಿದ್ದೀನಲ್ಲ, ಇದು ಎಕ್ಸ್ಪೈರಿ ಬಂದುಬಿಟ್ಟು 31 ಆಗಸ್ಟ್, ಅಂದರೆ ಇನ್ನೊಂದು ವೀಕ್ ಇದೆ. ಓಕೆ, ಈಗ ನಿಫ್ಟಿ ಬಂದುಬಿಟ್ಟು 19,400 ನಡೀತಾ ಇದೆ. ನಾನು ಬೈ ಮಾಡಿದ್ದೀನಲ್ಲ, ಆ ಬೈ ಲೆಗ್ ಬಂದುಬಿಟ್ಟು 19,450 ಕಾಲ್ನ ಬೈ ಮಾಡಿದ್ದೀನಿ, ಹಾಗೆ 19,600 ಕಾಲ್ನ ಸೆಲ್ ಮಾಡಿದ್ದೀನಿ. ಬೈ ಬಂದುಬಿಟ್ಟು 1 ಲಾಟ್ ಮಾಡಿದ್ದೀನಿ, ಸೆಲ್ ಬಂದುಬಿಟ್ಟು 2 ಲಾಟ್ ಮಾಡಿದ್ದೀನಿ. ಓಕೆ, ಸೊ ಇದೇನಾಗುತ್ತೆ, 1:2 ರೇಷಿಯೋ ಆಗುತ್ತೆ. ಓಕೆ, ಈಗ ನಾನು 1 ಲಾಟನ್ನು ಬೈ ಮಾಡಿ 3 ಲಾಟ್ನ ಸೆಲ್ ಮಾಡಿದರೆ ಏನಾಗುತ್ತೆ, ಇದು 1:3 ರೇಷಿಯೋ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಈಗ ಇದನ್ನೇ 450ನ 2 ಲಾಟ್ ಬೈ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ಹಾಗೆ 19,600ನ 3 ಲಾಟ್ ಸೆಲ್ ಮಾಡಿದ್ದೆ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ, ಇದು 2:3 ರೇಷಿಯೋ. ಓಕೆ, ನಮ್ಗೆ ಈಗ ಏನು ಗೊತ್ತಾಯಿತು, ರೇಷಿಯೋ ಅಂದರೆ ಏನು ಅಂತ ಗೊತ್ತಾಯಿತು. ಓಕೆ, ನಾವೀಗ ಕಾರ್ಡ್ ರೇಷಿಯೋ ಸ್ಪ್ರೆಡ್ನ ಯಾವಾಗ ಕ್ರಿಯೇಟ್ ಮಾಡಬೇಕು. ಓಕೆ, ನೋಡಿ, ಇದನ್ನು ಕಾರ್ಡ್ ರೇಷಿಯೋನ ಬುಲಿಶ್ ಸ್ಟ್ರಾಟಜಿ ಅಂತ ಕರೀತಾರೆ, ಆದರೆ ಇದು ಆ್ಯಕ್ಚುಲಿ ಬುಲಿಶ್ ಸ್ಟ್ರಾಟಜಿ ಅಲ್ಲ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಓಕೆ, ಈಗ ಉದಾಹರಣೆಗೆ ಮಾರ್ಕೆಟ್ ಒಂದು 500 ಪಾಯಿಂಟ್ ಮೇಲ್ಗಡೆ ಹೋಯಿತು ಅಂತ ಇಟ್ಕೊಳ್ಳಿ, ಆವಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ, ಇದು ಬುಲಿಶ್ ಸ್ಟ್ರಾಟಜಿ ಅಂತೇಳಿ ಕಾರ್ಡ್ ರೇಷಿಯೋ ಸ್ಪ್ರೆಡ್ ಕ್ರಿಯೇಟ್ ಮಾಡಿಬಿಟ್ವಿ ಅಂದ್ಕೊಳ್ಳಿ. ಇನ್ನೊಂದು 500 ಪಾಯಿಂಟ್ ಮೇಲ್ಗಡೆ ಹೋದರೆ ಏನಾಗುತ್ತೆ, ನಮಗೆ ಹ್ಯೂಜ್ ಲಾಸ್ ಆಗುತ್ತೆ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ನಮ್ಗೆ ಅಪ್ಸೈಡೇ ತುಂಬ ರಿಸ್ಕ್ ಇರೋದು, ಅನ್ಲಿಮಿಟೆಡ್ ರಿಸ್ಕ್ ಇರೋದು. ನಮಗೆ ಡೌನ್ ಸೈಡೇನು ಜಾಸ್ತಿ ರಿಸ್ಕ್ ಇಲ್ಲ, 700-800 ರೂಪಾಯಿ ರಿಸ್ಕ್ ಇರ್ಬೋದು ಅಷ್ಟೇ. ಅದು ನಾವು ಡೆಬಿಟ್ ಮಾಡಿರೋದಕ್ಕೆ, ಕ್ರೆಡಿಟ್ ಮಾಡಿದರೆ ಅದೂ ಇರಲ್ಲ. ಓಕೆ, ಸೊ ಇದು ಬುಲಿಶ್ ಸ್ಟ್ರಾಟಜಿ ಅಲ್ಲ. ಇದನ್ನು ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಮಾರ್ಕೆಟ್ ಮೇಲ್ಗಡೆ ಬಂದಾಗ, ಓಕೆ, ಈಗ ಇಲ್ಲೊಂದು ಸ್ವಲ್ಪ ಕನ್ಸಾಲಿಡೇಟ್ ಆಗ್ಬೋದು. ಆ ಥರ ಅಸಂಪ್ಷನ್ ಇದ್ದಾಗ ಕನ್ಸಾಲಿಡೇಟ್ ಆಗಿ ಒಂದು 50-100 ಪಾಯಿಂಟ್ ಮೇಲ್ಗಡೆ ಹೋಗುತ್ತೆ ಅಂದಾಗ ಮಾತ್ರ ಇದನ್ನು ಕ್ರಿಯೇಟ್ ಮಾಡ್ಬೋದು. ಮೇನ್ಲಿ ಇದನ್ನು ಯಾವಾಗ ಕ್ರಿಯೇಟ್ ಮಾಡಬೇಕು ಅಂದರೆ, ನೋಡಿ, ಮಾರ್ಕೆಟ್ ಒಂದು 500 ಪಾಯಿಂಟ್ ಕೆಳಗಡೆ ಹೋಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಇದು ನಿಫ್ಟಿ 500 ಪಾಯಿಂಟ್ ಕೆಳಗಡೆ ಹೋಗಿದೆ. ಈಗ ಮಾರ್ಕೆಟ್ 500 ಪಾಯಿಂಟ್ ಕೆಳಗಡೆ ಹೋದಾಗ ಏನಾಗುತ್ತೆ, ಆ್ಯಕ್ಚುಲಿ ಲೈಕ್ ನಿಮ್ಗೊಂದು ಅಸಂಪ್ಷನ್ ಇರುತ್ತೆ, ಇಲ್ಲೇ ಸ್ವಲ್ಪ ಕನ್ಸಾಲಿಡೇಟ್ ಆಗ್ಬೋದು, ಇಲ್ಲೊಂದು ಸ್ವಲ್ಪ ರೀಟ್ರೇಸ್ ಆಗ್ಬೋದು, ಅಥವಾ 100-200 ಪಾಯಿಂಟ್ ಮೇಲ್ಗಡೆ ಬರ್ಬೋದು. ಓಕೆ, ಸೊ ಈ ಥರ ಅಸಂಪ್ಷನ್ ಇದ್ದಾಗ ರೇಷಿಯೋ ಸ್ಪ್ರೆಡ್ನ ಕ್ರಿಯೇಟ್ ಮಾಡಬೇಕು. ಯಾವುದು, ಕಾಲ್ ರೇಷಿಯೋನ. ಓಕೆ, ಈ ಥರ ಇರುತ್ತಲ್ಲ, ಸ್ವಲ್ಪ ರೀಟ್ರೇಸ್ ಆಗ್ತಿದ್ದಾಗೆ ನಮ್ಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಓಕೆ, ಉದಾಹರಣೆಗೆ ನಾವು ಕಂಪ್ಲೀಟ್ಲಿ ರಾಂಗ್ ಆದ್ವಿ ಅಂದ್ಕೊಳ್ಳಿ, ರೀಟ್ರೇಸು ಆಗಲಿಲ್ಲ, ಫುಲ್ ಕೆಳಗಡೆ ಹೋಗ್ಬಿಡ್ತು ಇನ್ನೊಂದು 500 ಪಾಯಿಂಟ್. ಆವಾಗ ಏನಾಗುತ್ತೆ ನೋಡಿ, ನಮ್ಗೆ ಅವಾಗ ಏನೇನು ಲಾಸು ಆಗೋಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಡೆಬಿಟ್ ರೇಷಿಯೋ ಸ್ಪ್ರೆಡ್ ಮಾಡಿದರೆ, ಡೆಬಿಟ್ ಕಾಲ್ ರೇಷಿಯೋ ಮಾಡಿದರೆ, ನಾವು ಡೆಬಿಟಲ್ಲಿ ಏನು ಕೊಟ್ಟಿರ್ತೀವೋ ಅಷ್ಟು ಮಾತ್ರ ಲಾಸ್ ಆಗುತ್ತೆ. ಈ ಉದಾಹರಣೆಯಲ್ಲಿ 700-800 ರೂಪಾಯಿ ಲಾಸ್ ಆಗೋದು, ಇನ್ನೂ 500 ಅಲ್ಲ 1000 ಪಾಯಿಂಟ್ಸ್ ಕೆಳಗಡೆ ಹೋಗ್ಬಿಡಿ. ಓಕೆ, ನಮಗೆ 700-800 ರೂಪಾಯಿಗಿಂತ ಜಾಸ್ತಿ ಲಾಸ್ ಆಗೋಲ್ಲ. ಈಗ ಮಾರ್ಕೆಟ್ ಇಲ್ಲೇ ಕನ್ಸಾಲಿಡೇಟ್ ಆಯಿತು ಅಥವಾ ಸ್ವಲ್ಪ ರಿವರ್ಸ್ ಆಯಿತು ಅಂದರೆ ನಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ಬೇಸಿಕಲಿ ನೀವು ಮಾರ್ಕೆಟು ಸ್ವಲ್ಪ ಪಾಸ್ ಕೊಡುತ್ತಲ್ಲ ಆವಾಗ, ಅಥವಾ ಸ್ವಲ್ಪ ರೀಟ್ರೇಸ್ ಕೊಡುತ್ತಲ್ಲ, ಎಸ್ಪೆಷಲಿ ಕೆಳಗಡೆ ಹೋಗ್ಬೇಕಾದ್ರೆ, ಆ ಟೈಮಲ್ಲಿ ನಾವು ಕಾಲ್ ರೇಷಿಯೋ ಸ್ಪ್ರೆಡ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ನಾವು ಇಲ್ಲಿವರೆಗೂ ರೇಷಿಯೋ ಸ್ಪ್ರೆಡ್ ಅಂದ್ರೇನು, ರೇಷಿಯೋ ಸ್ಪ್ರೆಡ್ನ ಯಾವಾಗ ಕ್ರಿಯೇಟ್ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದ್ವಿ. ಈಗ ನಾವು ಕ್ರೆಡಿಟ್ ರೇಷಿಯೋ ಮತ್ತು ಡೆಬಿಟ್ ರೇಷಿಯೋಗಿರೋ ವ್ಯತ್ಯಾಸ ಏನು, ನಾವು ಕ್ರೆಡಿಟ್ ರೇಷಿಯೋ ಯಾವಾಗ ಕ್ರಿಯೇಟ್ ಮಾಡಬೇಕಾಗುತ್ತೆ, ಡೆಬಿಟ್ ರೇಷಿಯೋ ಸ್ಪ್ರೆಡ್ ಯಾವಾಗ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಅದೇನು ಅಂದರೆ, ನಾವು ಯಾವುದೇ ಸ್ಟ್ರಾಟಜಿ ಕಲಿತಾಗ ಅದನ್ನು ಮಾರ್ಕೆಟಲ್ಲಿ ಅಪ್ಲೈ ಮಾಡಿದಾಗಲೇ ಅದರಲ್ಲಿ ನಾವು ಎಕ್ಸ್ಪರ್ಟ್ ಆಗೋದು. ಓಕೆ, ನಾವು ಕಲ್ತಿರೋ ಸ್ಟ್ರಾಟಜಿ ಪ್ರಾಫಿಟ್ ಕೊಡಬೇಕು ಅಂದರೆ ಅದನ್ನು ನಾವು ಲೈವ್ ಮಾರ್ಕೆಟಲ್ಲಿ ಡಿಪ್ಲಾಯ್ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಇದೆಯಲ್ಲ, ನಾವು ಕಲ್ತಿರೋದನ್ನು ಮಾರ್ಕೆಟಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳ್ಕೊಳೋಕೆ ಆಸಕ್ತಿ ಇದ್ದರೆ ಇಲ್ಲಿ ನೋಡ್ಬೋದು. ನಾನು ಲೈವ್ ಟ್ರೇಡ್ಸ್ ತೊಗೊಳ್ತೀನಲ್ಲ, ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಓಕೆ, ನೋಡಿ, ಇದು ಪ್ಲೇ ಲಿಸ್ಟ್ ಹೆಸರು ಬಂದುಬಿಟ್ಟು ಲೈವ್ ಟ್ರೇಡ್ ಅಂತ. ಇದರಲ್ಲಿ 68 ಲೈವ್ ಟ್ರೇಡ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಓಕೆ, ಸೊ ನೀವು ಇದನ್ನು ನೋಡೋದ್ರಿಂದ ಏನಾಗುತ್ತೆ ಅಂದರೆ, ಲೈವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಹೇಗೆ ಅಂತ ಅರ್ಥ ಆಗುತ್ತೆ. ಓಕೆ, ಎರಡನೇದು ಬಂದುಬಿಟ್ಟು ನಾವೀಗ ರೇಷಿಯೋ ಸ್ಪ್ರೆಡ್ ಕಲಿತಾ ಇದ್ದೀವಲ್ಲ, ಇದರಲ್ಲಿ ನಾನು ತುಂಬ ರೇಷಿಯೋ ಸ್ಪ್ರೆಡ್ಗಳನ್ನ ಯೂಸ್ ಮಾಡಿದ್ದೀನಿ. ಓಕೆ, ಹಾಗಾಗಿ ಏನಾಗುತ್ತೆ ಅಂದರೆ ನಿಮಗೆ ರೇಷಿಯೋ ಸ್ಪ್ರೆಡ್ಡು ಕಲ್ತಾಗುತ್ತೆ, ಲೈವ್ ಟ್ರೇಡ್ ಮಾಡೋದು ಹೇಗೆ ಅಂತಲೂ ಕಲ್ತಾಗುತ್ತೆ. ಓಕೆ,
ಲೈವ್ ಟ್ರೇಡ್ ಮಾಡಬೇಕಾದ್ರೆ ಸೈಕಾಲಜಿ ಬೇರೆಯೇ ಇರುತ್ತೆ. ಓಕೆ, ಏನಕ್ಕೆ ಅಂದರೆ ನಾವು ರಿಯಲ್ ದುಡ್ಡು ಹಾಕಿರ್ತೀವಿ, ಇದರಲ್ಲಿ ಪ್ರಾಫಿಟು ಲಾಸು ಕಾಣ್ತಾ ಇರುತ್ತೆ. ಓಕೆ, ಹಾಗಾಗಿ ನೀವು ಲೈವ್ ಟ್ರೇಡ್ನ ನೋಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಮಾಡಬೇಕಾದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಿಮ್ಮ ಸೈಕಾಲಜಿ ಡೆವಲಪ್ ಆಗುತ್ತೆ, ರಿಯಲ್ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿದು ಬರುತ್ತೆ. ಓಕೆ, ನಿಮಗೆ ಆಸಕ್ತಿ ಇದ್ದರೆ ಇದನ್ನು ನೋಡ್ಬೋದು. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಈಗ ಡೆಬಿಟ್ ರೇಷಿಯೋ ಸ್ಪ್ರೆಡ್ ಅಂದರೆ ಏನು ಅಂತ ನೋಡೋಣ. ನೋಡಿ, ಕಾಲ್ ರೇಷಿಯೋ ಸ್ಪ್ರೆಡ್ನ ಡೆಬಿಟಿಗೂ ಕ್ರಿಯೇಟ್ ಮಾಡ್ಬೋದು, ಹಾಗೆ ಕ್ರೆಡಿಟಿಗೂ ಕ್ರಿಯೇಟ್ ಮಾಡ್ಬೋದು. ಓಕೆ, ಈ ಉದಾಹರಣೆ ಇದೆಯಲ್ಲ, ಇದು ಡೆಬಿಟ್ ರೇಷಿಯೋ ಸ್ಪ್ರೆಡ್. ಡೆಬಿಟ್ ರೇಷಿಯೋ ಸ್ಪ್ರೆಡ್ ಅಂದರೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡಿ, ಈಗ ಮಾರ್ಕೆಟ್ ಕೆಳಗಡೆ ಹೋಯ್ತು ಅಂದ್ಕೊಳ್ಳಿ, ನನಗೆ ಅದು ಮ್ಯಾಕ್ಸಿಮಮ್ ಲಾಸ್ ಇದೆಯಲ್ಲ, ರೆಕ್ಟ್ಯಾಂಗ್ಯುಲರ್ ಬಾಕ್ಸ್, ಆರೆಂಜ್ ಕಲರ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ ನೋಡ್ಬೋದು. ಇದು ಬಂದುಬಿಟ್ಟು ಡೆಬಿಟ್, ಅಂದರೆ ನಾನು 878 ರೂಪಾಯಿ ಕೊಟ್ಟಿದ್ದೀನಿ ನನ್ನ ಪಾಕೆಟಿಂದ, ಹಾಗಾಗಿ ಇದು ಡೆಬಿಟ್ ರೇಷಿಯೋ ಸ್ಪ್ರೆಡ್ ಆಗುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ 19,450 ಕಾಲ್ ಇದೆಯಲ್ಲ, ಇದನ್ನು 1 ಲಾಟ್ ಬೈ ಮಾಡಿದ್ದೀವಿ ತಾನೇ. ಇದಕ್ಕೆ ಉದಾಹರಣೆಗೆ ನಾನು 1,500 ರೂಪಾಯಿ ಕೊಟ್ಟಿದ್ದೀನಿ ಅಂದ್ಕೊಳ್ಳಿ ಬೈ ಮಾಡೋದಕ್ಕೆ. ಓಕೆ, ಈಗ 19,600 ಕಾಲ್ ಇದೆಯಲ್ಲ, ಇದನ್ನು 2 ಲಾಟ್ ಸೇಲ್ ಮಾಡಿದ್ದೀವಲ್ಲ, ಈ 2 ಲಾಟ್ ಸೇಲ್ ಮಾಡಿದಾಗ ನಮಗೆ 1000 ರೂಪೀಸ್ ಬಂದಿದೆ ಅಂತ ತಿಳ್ಕೊಳ್ಳಿ ನಮ್ಮ ಪಾಕೆಟ್ಗೆ. ಓಕೆ, ಸೊ ಈ ಎರಡರ ವ್ಯತ್ಯಾಸ ಏನು? ವ್ಯತ್ಯಾಸ ಬಂದುಬಿಟ್ಟು 500 ರೂಪೀಸ್. ಓಕೆ, ಈ 500 ರೂಪೀಸ್ ನಮ್ಮ ಪಾಕೆಟಿಂದ ದುಡ್ಡು ಕೊಟ್ಟಿರ್ತೀವಲ್ಲ, ಇದಕ್ಕೆ ಇದನ್ನೇನಂತ ಕರೀತಾರೆ ಅಂದರೆ ಡೆಬಿಟ್ ರೇಷಿಯೋ ಸ್ಪ್ರೆಡ್ ಅಂತ ಕರೀತಾರೆ. ಓಕೆ, ಸೊ ಈಗ ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್ ಅಂದರೆ ಏನು ಅಂದರೆ ನಾವು ಮಾರ್ಕೆಟಿಂದ ದುಡ್ಡು ತೊಗೊಂಡಿದ್ದೀವಿ. ಓಕೆ, ಇಲ್ಲಿ ಡೆಬಿಟ್ ಆಗಿದೆಯಲ್ಲ 500 ರೂಪೀಸ್, ಅದರ ಬದಲು ನಮಗೆ 500 ರೂಪೀಸ್ ಬಂತು ಅಂದ್ಕೊಳ್ಳಿ ಈ ಸ್ಟ್ರಾಟಜಿ ಕ್ರಿಯೇಟ್ ಮಾಡಿದಾಗ. ಓಕೆ, ಅದನ್ನು ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್ ಅಂತ ಕರೀತಾರೆ. ಈಗ ನಾನು ಒಂದು ಉದಾಹರಣೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಕಾಲ್ ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್. ಓಕೆ, ನಾವು ಹಳೆ ಎಕ್ಸಾಂಪಲ್ ಏನು ನೋಡಿದ್ವಿ, ಡೆಬಿಟ್ ರೇಷಿಯೋ ಸ್ಪ್ರೆಡ್ ನೋಡಿದ್ವಿ. ಓಕೆ, ಇದು ಕಾಲ್ ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್. ಓಕೆ, ಇಲ್ಲಿ ನೋಡ್ಬೋದು ಮಾರ್ಕೆಟ್ ಎಷ್ಟೇ ಕೆಳಗಡೆ ಹೋದ್ರೂ ನಮಗೆ ಯಾವ ಥರನೂ ಲಾಸ್ ಆಗಲ್ಲ. ಗ್ರೀನ್ ಕಲರ್ ಬಾಕ್ಸ್ ನೋಡಿ 348 ರೂಪಾಯಿ ತೋರಿಸ್ತಾ ಇದೆ. ಓಕೆ, ಏನಕ್ಕೆ ಅಂದರೆ ನಾವು 348 ರೂಪಾಯಿ ಕ್ರೆಡಿಟ್ ತೊಗೊಂಡಿದ್ದೀವಿ, ಹಾಗಾಗಿ ನಮಗೆ ಇಲ್ಲಿ ಡೌನ್ ಸೈಡ್ ರಿಸ್ಕೇ ಇಲ್ಲ. ಓಕೆ, ಮಾರ್ಕೆಟ್ ಎಷ್ಟಕ್ಕೆ ಹೋಗ್ಬಿಡಲಿ ನಮಗೆ 348 ರೂಪಾಯಿ ಪ್ರಾಫಿಟ್ ಬಂದೇ ಬರುತ್ತೆ. ಓಕೆ, ಇಲ್ಲಿ ಏನು ಮಾಡಿದ್ದೀವಿ ಅಂದರೆ 19,450 ಕಾಲ್ ಇದೆಯಲ್ಲ, ಇದನ್ನು 1 ಲಾಟ್ ಬೈ ಮಾಡಿದ್ದೀವಿ. 19,600 ಇದೆಯಲ್ಲ, ಇಲ್ಲಿ 3 ಲಾಟು ಸೆಲ್ ಮಾಡಿದ್ದೀವಿ. ಓಕೆ, ಉದಾಹರಣೆಗೆ ಇಲ್ಲಿ ನೋಡಿ, ಇದಕ್ಕೆ ಏನು ಮಾಡಿರ್ತೀವಿ ಅಂದ್ಕೊಳ್ಳಿ, ಬೈ ಮಾಡೋದಕ್ಕೆ 1,500 ಕೊಟ್ಟಿದ್ದೀವಿ ಅಂದ್ಕೊಳ್ಳಿ. ಓಕೆ, ಇಲ್ಲಿ 3 ಲಾಟ್ ಸೆಲ್ ಮಾಡಿದ್ದೀನಲ್ಲ, ಇಲ್ಲಿ ನನಗೆ 2,000 ರೂಪಾಯಿ ಬಂದಿದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಈಗ ವ್ಯತ್ಯಾಸ ಏನಾಯಿತು, ಇದು 500 ರೂಪೀಸ್. ಓಕೆ, ನನಗೆ ಸೆಲ್ ಮಾಡಿದ್ದೀನಲ್ಲ, ಜಾಸ್ತಿ ಸೆಲ್ ಮಾಡಿರೋದ್ರಿಂದ ಏನಾಗುತ್ತೆ 500 ರೂಪೀಸ್ ಕ್ರೆಡಿಟ್ ಆಗಿದೆ. ಓಕೆ, ಹಾಗಾಗಿ ಇದನ್ನು ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್ ಅಂತ ಕರೀತಾರೆ. ಓಕೆ, ಈ ಕಾಲ್ ಕ್ರೆಡಿಟ್ ರೇಷಿಯೋ ಸ್ಪ್ರೆಡಲ್ಲಿ ಮಾರ್ಕೆಟ್ ಎಷ್ಟೇ ಕೆಳಗಡೆ ಹೋದ್ರೂ ನಮಗೆ ಲಾಸ್ ಆಗೋಲ್ಲ. ನಮಗೆ ಕ್ರೆಡಿಟ್ ಏನು ಬಂದಿರುತ್ತಲ್ಲ, ಈ ಉದಾಹರಣೆಯಲ್ಲಿ 340 ಚಿಲ್ಲರೆ ಇದೆಯಲ್ಲ, ಅದು ನಮಗೆ ಪ್ರಾಫಿಟ್ ಆಗುತ್ತೆ ಮಾರ್ಕೆಟ್ ಎಷ್ಟೇ ಕೆಳಗಡೆ ಹೋದ್ರೂ. ಓಕೆ, ಮಾರ್ಕೆಟ್ ಇಫ್ ಇನ್ ಕೇಸ್ ಸ್ವಲ್ಪ ರಿವರ್ಸ್ ಆಯಿತು ಅಂದ್ಕೊಳ್ಳಿ. ಓಕೆ, ಆವಾಗ ನಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಈ ಉದಾಹರಣೆಯಲ್ಲಿ ನೋಡ್ಬೋದು 7,800 ಚಿಲ್ಲರೆ ನಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ಈಗ ನಿಮ್ಗೆ ಅನಿಸ್ಬೋದು, ಓಕೆ ಹಾಗಾದರೆ ನಾನು ಯಾವಾಗಲೂ ಕ್ರೆಡಿಟ್ ರೇಷಿಯೋ ಸ್ಪ್ರೆಡೇ ಮಾಡಿಬಿಡ್ತೀನಿ, ಕಾಲ್ ಕ್ರೆಡಿಟ್ ರೇಷಿಯೋ ಸ್ಪ್ರೆಡೇ ಮಾಡೋದು ಬೆಟರ್ ಅಲ್ವಾ, ಡೆಬಿಟ್ ರೇಷಿಯೋ ಸ್ಪ್ರೆಡ್ ಯಾಕೆ ಮಾಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು. ಅದಕ್ಕೆ ನೋಡಿ, ಇಲ್ಲಿ ನೋಡಿ, ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟು ನೀವು ಇಲ್ಲಿ ನೋಡಬೇಕು. ಓಕೆ, ಬ್ರೇಕ್ ಈವನ್ ಪಾಯಿಂಟ್, ಇದರಲ್ಲಿ ನೋಡಿ ಬ್ರೇಕ್ ಈವನ್ ಪಾಯಿಂಟ್ ಬಂದುಬಿಟ್ಟು ಅಂದರೆ ನಮಗೆ ಮಾರ್ಕೆಟು ತುಂಬ ಮೇಲ್ಗಡೆ ಬಂದುಬಿಡ್ತು ಅಂದ್ಕೊಳ್ಳಿ, ಸ್ವಲ್ಪ ಬಂದರೆ ಪ್ರಾಫಿಟ್ ಆಗುತ್ತೆ. ತುಂಬ ಜಾಸ್ತಿ ಹೋದಾಗ ಬ್ರೇಕ್ ಈವನ್ ಪಾಯಿಂಟ್ ಇದೆಯಲ್ಲ, ಬ್ರೇಕ್ ಈವನ್ ಪಾಯಿಂಟು 19,678, ಇದರ ಮೇಲ್ಗಡೆ ಹೋದರೆ ನಮಗಿಲ್ಲಿ ಅನ್ಲಿಮಿಟೆಡ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಆದರೆ ಇದರಲ್ಲಿ ನಾನು ಡೆಬಿಟ್ ರೇಷಿಯೋ ಸ್ಪ್ರೆಡ್ ಮಾಡಿದ್ನಲ್ಲ, ಅದರದ್ದು ಬ್ರೇಕ್ ಈವನ್ ಪಾಯಿಂಟ್ ಇದೆಯಲ್ಲ, ಅದು ತುಂಬ ದೂರ ಇರುತ್ತೆ. ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದ್ರದ್ದು ಬ್ರೇಕ್ ಈವನ್ ಪಾಯಿಂಟ್ ಅಪ್ಸೈಡ್ ಇದೆಯಲ್ಲ, ಅದೆಲ್ಲಿದೆ 19,732, ಅಂದರೆ ಇನ್ನೊಂದು 60-70 ಪಾಯಿಂಟು ಮೇಲ್ಗಡೆ ಇದೆ. ಅಂದರೆ ಈ ಕಡೆ ಮೇಲ್ಗಡೆ ಮಾರ್ಕೆಟ್ ರಿವರ್ಸ್ ಆದರೂ ಸಡನ್ನಾಗೆ ಇದರಲ್ಲಿ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಅದರಲ್ಲಿ ಜಾಸ್ತಿ ಇರುತ್ತೆ. ಆದರೆ ಮಾರ್ಕೆಟ್ ತುಂಬ ಕೆಳಗಡೆ ಹೋದಾಗ ಇಲ್ಲಿ 700-800 ರೂಪಾಯಿ ಲಾಸ್ ತೊಗೋಬೇಕಾಗುತ್ತೆ, ಅಲ್ಲಿ ನಮಗೆ 300-400 ರೂಪಾಯಿ ಪ್ರಾಫಿಟ್ ಬರುತ್ತೆ. ಓಕೆ, ಈಗ ಇದರಲ್ಲೇ ಒಂದು ಉದಾಹರಣೆ ನೋಡೋಣ. ಈಗ ಮಾರ್ಕೆಟು ಒಂದು 200 ಪಾಯಿಂಟ್ ಗ್ಯಾಪ್ ಅಪ್ ಆಗ್ಬಿಡ್ತು ಅಂದ್ಕೊಳ್ಳಿ. ಈಗ 19,400 ಇದೆ. ಓಕೆ, ಈಗ 19,600ಕ್ಕೆ ನಾಳೆ ಮಾರ್ನಿಂಗ್ ಓಪನ್ ಆಯಿತು ಅಂದ್ಕೊಳ್ಳಿ. ನೋಡಿ, ಈಗ ಡೆಬಿಟ್ ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಡೆಬಿಟ್ ಕಾಲ್ ರೇಷಿಯೋ ಇದೆಯಲ್ಲ, ಇದರಲ್ಲಿ ನೋಡಿ ಇದು ಬ್ಲೂ ಕಲರ್ ಬಾಕ್ಸ್ ಇದೆಯಲ್ಲ, ಅದು ನೋಡ್ಬೋದು ನಿಮಗೆ 1,500 ರೂಪಾಯಿ ಲಾಸ್ ತೋರಿಸುತ್ತೆ. ಯಾವಾಗ ನಾಳೆ 800 ಪಾಯಿಂಟ್ ಗ್ಯಾಪ್ ಅಪ್ ಆದರೆ. ಓಕೆ, ಇದನ್ನೇ ನಾನು ಕ್ರೆಡಿಟಲ್ಲಿ 1:3 ಮಾಡಿದ್ದೀನಲ್ಲ, ಇಲ್ಲಿ ನೋಡಿ ಅದನ್ನೇ ಏನಾಗುತ್ತೆ, ಇಲ್ಲಿ 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಆದರೆ 19,600ಕ್ಕೆ ಓಪನ್ ಆದರೆ ಇಲ್ಲಿ ಆಲ್ಮೋಸ್ಟ್ 5,800 ರೂಪಾಯಿ, ಅಂದರೆ ಅಲ್ಲಿ 1,500 ಲಾಸ್ ಆಗುತ್ತೆ, ಇಲ್ಲಿ 5,800 ರೂಪಾಯಿ ಲಾಸ್ ಆಗುತ್ತೆ. ಓಕೆ, ಸೊ ನಾವು ಕ್ರೆಡಿಟಿಗೆ ಹೋದಾಗೆಲ್ಲ ಏನಾಗುತ್ತೆ ಅಂದರೆ ಅಪ್ಸೈಡ್ ರಿಸ್ಕು ಜಾಸ್ತಿ ಇರುತ್ತೆ. ಓಕೆ, ಆದರೆ ಡೌನ್ ಸೈಡ್ ರಿಸ್ಕೇ ಇರಲ್ಲ. ಸೊ ನಿಮಗೆ ಡಿಸೈಡ್ ಮಾಡ್ಕೋಬೇಕು. ಓಕೆ, ನಿಮಗೆ ಯಾವ ಥರ ರಿಸ್ಕ್ ರಿವಾರ್ಡ್ ಬೇಕು, ಅಕಾರ್ಡಿಂಗ್ ಟು ದಟ್ ನೀವು ರೇಷಿಯೋ ಸ್ಪ್ರೆಡ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಏನಕ್ಕೆ ಅಂದರೆ ಇಲ್ಲಿ 3 ಲಾಟ್ ಸೇಲ್ ಮಾಡ್ತೀವಿ, 1 ಲಾಟ್ ಬೈಗೆ. ಓಕೆ, ಮಾರ್ಕೆಟ್ ಸಡನ್ನಾಗಿ ರಿವರ್ಸ್ ಆಯಿತು ಅಂದ್ಕೊಳ್ಳಿ, ಆವಾಗ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ 1:2 ಮಾಡಿದರೆ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇಫ್ ಇನ್ ಕೇಸ್ 1:4 ಮಾಡಿದರೆ ಲಾಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆವಾಗ ಏನು ಅಂದರೆ ಮಾರ್ಕೆಟ್ ಕೆಳಗಡೆ ಬಂದರೆ ಅದರಲ್ಲಿ ಒಳ್ಳೆ ಪ್ರಾಫಿಟು ಆಗುತ್ತೆ. ಓಕೆ, ಸೊ ಬೇಸಿಕಲಿ ನೀವು ರೇಷಿಯೋ ಸ್ಪ್ರೆಡ್ ಮಾಡಬೇಕಾದ್ರೆ ನಿಮ್ಮ ಮಾರ್ಕೆಟ್ ವ್ಯೂ ಮೇಲೆ ಡಿಪೆಂಡ್ ಆಗಿದೆ. ನೋಡಿ, ನಿಮಗೆ ಮಾರ್ಕೆಟು ಮೇಲ್ಗಡೆ ಬರೋ ಚಾನ್ಸೇ ಇಲ್ಲ, ಕೆಳಗಡೆನೇ ಹೋಗುತ್ತೆ ಅಥವಾ ಅಲ್ಲೇ ಇರುತ್ತೆ ಅನಿಸಿದರೆ ನೀವು 1:3, 1:4 ರೇಷಿಯೋಗೆ ಹೋಗ್ಬೋದು. ಓಕೆ,
ಅಥವಾ ನಿಮ್ಮ ಮಾರ್ಕೆಟಿಂಗ್ ಇತ್ತು, ಓಕೆ ಮಾರ್ಕೆಟ್ ಕೆಳಗಡೆ ಹೋದ್ರೂ ಹೋಗ್ಬೋದು, ಇಲ್ಲ ರಿವರ್ಸ್ ಆದರೂ ಆಗ್ಬೋದು, ನನಗೆ ಗ್ಯಾರಂಟಿ ಇಲ್ಲ, ಮೀನ್ಸ್ ಸ್ವಲ್ಪ ನಿಮಗೆ ಡೌಟ್ ಇರುತ್ತೆ, ರಿವರ್ಸ್ ಆಗೋ ಚಾನ್ಸ್ ಜಾಸ್ತಿ ಇದೆ ಅನಿಸಿದರೆ ಆವಾಗ 1:2 ಹೋಗಿ. ಏನಕ್ಕೆ ಅಂದರೆ ಅಲ್ಲಿ ಡೆಬಿಟ್ಗೆ ಹೋದಾಗ ನೀವು ಡೆಬಿಟ್ ರೇಷಿಯೋ ಸ್ಪ್ರೆಡ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ರಿವರ್ಸ್ ಆದ್ರೂ ಲಾಸ್ ಆಗೋ ಚಾನ್ಸಸ್ ಇರಲ್ಲ, ಓಕೆ ತುಂಬ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಕೆಳಗಡೆ ಹೋದಾಗ ನಿಮಗೆ ಸಣ್ಣ ಪುಟ್ಟ ಲಾಸ್ ಆಗುತ್ತೆ. ಆದರೆ ಕ್ರೆಡಿಟ್ ರೇಷಿಯೋದಲ್ಲಿ ಏನಾಗುತ್ತೆ ಅಂದರೆ ನೀವು ಕೆಳಗಡೆ ಹೋದಾಗ ನಿಮಗೆ 100% ಪ್ರಾಫಿಟ್ ಆಗುತ್ತೆ. ಮಾರ್ಕೆಟ್ ಸ್ವಲ್ಪ ರಿವರ್ಸ್ ಆದರೆ ಒಳ್ಳೆ ಪ್ರಾಫಿಟ್ ಆಗುತ್ತೆ, ಆದರೆ ತುಂಬ ಜಾಸ್ತಿ ರಿವರ್ಸ್ ಆದಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನಾವು ಇಲ್ಲಿವರೆಗೂ ಏನೇನು ತಿಳ್ಕೊಂಡ್ವಿ ಅಂದರೆ ರೇಷಿಯೋ ಸ್ಪ್ರೆಡ್ ಅಂದ್ರೇನು, ಕಾಲ್ ರೇಷಿಯೋ ಸ್ಪ್ರೆಡ್ನ ಹೇಗೆ ಕ್ರಿಯೇಟ್ ಮಾಡೋದು, ಯಾವಾಗ ಕ್ರಿಯೇಟ್ ಮಾಡೋದು, ಡೆಬಿಟ್ ಮತ್ತು ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್ಗಿರೋ ವ್ಯತ್ಯಾಸ ಏನು, ಡೆಬಿಟ್ ರೇಷಿಯೋ ಸ್ಪ್ರೆಡ್ನ ಯಾವ ಕಂಡೀಷನಲ್ಲಿ ಕ್ರಿಯೇಟ್ ಮಾಡಬೇಕು, ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್ನ ಯಾವ ಕಂಡೀಷನಲ್ಲಿ ಕ್ರಿಯೇಟ್ ಮಾಡಬೇಕು, ಇವನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಫೈನಲ್ ಆಗಿ ಇದು ಆಪ್ಷನ್ ಗ್ರೀಕ್ಸು ರೇಷಿಯೋ ಸ್ಪ್ರೆಡ್ಗೂ ಇರೋ ಸಂಬಂಧನ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಆಪ್ಷನ್ ಗ್ರೀಕ್ಸಿಗೆ ಹೋಗಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ತೀಟಾ ಬಂದುಬಿಟ್ಟು ತೀಟಾ ನಮ್ಮ ಫೇವರ್ ಆಗಿರುತ್ತೆ. ಓಕೆ, ನಾನು ಈ ಎಕ್ಸಾಂಪಲ್ಲಿ ಡೆಬಿಟ್ ರೇಷಿಯೋ ಸ್ಪ್ರೆಡ್ನೇ ನೋಡ್ತಾ ಇದ್ದೀವಿ. ಓಕೆ, ಇಲ್ಲಿ ನೋಡಿ ತೀಟಾ ಬಂದುಬಿಟ್ಟು ₹103 ತೋರಿಸ್ತಾ ಇದೆ. ಅಂದರೆ ಪ್ರತಿದಿನ ಮಾರ್ಕೆಟ್ ಎಲ್ಲೂ ಮೂವ್ ಆಗ್ತಾಯಿಲ್ಲ, ಕೆಳಗಡೆನೂ ಹೋಗ್ತಾಯಿಲ್ಲ, ಮೇಲ್ಗಡೆನೂ ಹೋಗ್ತಾಯಿಲ್ಲ, ಅಲ್ಲೇ ಇದೆ ಅಂದ್ಕೊಳ್ಳಿ. ಆಗ ನಮಗೆ ಪ್ರತಿದಿನ ₹103 ಪ್ರಾಫಿಟ್ ಆಗುತ್ತೆ. ಓಕೆ, ಒಂದು. ಸೆಕೆಂಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಓಕೆ, ಇದು IV ಇದೆಲ್ಲ ವೇಗ, ಅಂದರೆ ಇದು ಇಂಡಿಯಾ ವಿಕ್ಸ್ ಅಂದ್ಕೊಬಿಡಿ ನಿಫ್ಟಿಗೆ. ಓಕೆ, ಇಲ್ಲಿ -209 ಅಂತ ತೋರಿಸ್ತಾ ಇದೆ. ಅಂದರೆ ಇದಿದೆಯಲ್ಲ ವಿಕ್ಸ್ ಕಡಿಮೆ ಆಯಿತು ಅಂದ್ಕೊಳ್ಳಿ, ಅಥವಾ IV ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. IV ಕಡಿಮೆ ಆದರೆ ಏನಾಗುತ್ತೆ ಅಂದರೆ ನಮಗೆ ಇದರಲ್ಲಿ ಪ್ರಾಫಿಟ್ ಆಗುತ್ತೆ. IV ಜಾಸ್ತಿ ಆದರೆ ನೋಡಿ, 1% IV ಜಾಸ್ತಿ ಆದರೆ ನಮಗೆ ₹209 ಲಾಸ್ ಆಗುತ್ತೆ. ಅದೇ 1% IV ಕಮ್ಮಿ ಆದರೆ ನಮಗೆ ₹209 ಪ್ರಾಫಿಟ್ ಆಗುತ್ತೆ. ಓಕೆ, ನಿಮಗೇನು ಗೊತ್ತಿರಬೇಕು ಅಂದರೆ IV ಜಾಸ್ತಿ ಆಗುತ್ತೆ ಅಂದರೆ ಇದನ್ನು ಮಾಡೋ ಅವಶ್ಯಕತೆ ಇರಲ್ಲ ರೇಷಿಯೋ ಸ್ಪ್ರೆಡ್. ಓಕೆ, IV ಕೂಲ್ ಆಗುತ್ತೆ ಅಂದರೆ IV ಕಡಿಮೆ ಆಗೋ ಚಾನ್ಸಸ್ ಇದೆ ಅಂದರೆ ರೇಷಿಯೋ ಸ್ಪ್ರೆಡು ಹೆಲ್ಪ್ ಆಗುತ್ತೆ. ಓಕೆ, ಎರಡನೇದು, ನಮಗೆ ಇದರಲ್ಲಿ ತೀಟಾ ಪಾಸಿಟಿವ್ ಇರುತ್ತೆ, ಅಂದರೆ ನಮಗೆ ತೀಟಾ ಬೆನಿಫಿಟ್ ಇರುತ್ತೆ. ಯಾಕೆಂದರೆ ಇದರಲ್ಲಿ ಬೈಗಿಂತ ಜಾಸ್ತಿ ಸೇಲ್ ಮಾಡಿರ್ತೀವಿ. 1 ಲಾಟ್ ಬೈ ಮಾಡಿದರೆ 2 ಲಾಟ್ ಸೇಲ್ ಮಾಡಿರ್ತೀವಿ, 1 ಲಾಟ್ ಬೈ ಮಾಡಿದರೆ 3 ಲಾಟ್ ಸೇಲ್ ಮಾಡಿರ್ತೀವಿ. ಹಾಗಾಗಿ ಏನಾಗುತ್ತೆ ಅಂದರೆ ತೀಟಾ ನಮ್ಮ ಫ್ಲೇವರ್ ಆಗಿರುತ್ತೆ, IV ನಮ್ಮ ಎಗೇನೆಸ್ಟ್ ಇರುತ್ತೆ. IV ಕಡಿಮೆ ಆದರೆ ನಮಗೆ ಪ್ರಾಫಿಟ್ ಆಗುತ್ತೆ, IV ಜಾಸ್ತಿ ಆದರೆ ಲಾಸ್ ಆಗುತ್ತೆ. ಓಕೆ, ಸೊ ನಾವೀಗ ಕಾಲ್ ರೇಷಿಯೋ ಸ್ಪ್ರೆಡ್ ಅಂದರೆ ಏನು ಅಂತ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ನಿಮಗೆ ಪುಟ್ ರೇಷಿಯೋ ಸ್ಪ್ರೆಡ್ ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ ನಾನು ಆಲ್ರೆಡಿ ಅದರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಆ ವಿಡಿಯೋನ ಶೇರ್ ಮಾಡ್ತೀನಿ, ನೀವು ನೋಡಿ. ಅದರಲ್ಲಿ ನಾನು ಇನ್ ಡೀಟೇಲ್ ಕೊಟ್ಟಿದ್ದೀನಿ. ಓಕೆ, ಪುಟ್ ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಒನ್ ಆಫ್ ದ ಇಂಪಾರ್ಟೆಂಟ್ ಆಪ್ಷನ್ ಸ್ಟ್ರಾಟಜಿ. ಹಾಗೆ ಇದು ಲೈವ್ ವೀಡಿಯೋಸ್ ಇದೆಯಲ್ಲ, ಆ ಲೈವ್ ವೀಡಿಯೋಸ್ನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೆ ಆಸಕ್ತಿ ಇದ್ದರೆ ನೋಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.